ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಹಾಯ ಕನ್ನಡ. ನಾನು ನಿಮ್ಮ ಚೇತನಾ ಮಂಜುನಾಥ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 33ನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಜಮಾವಾಗೋದು ಗ್ಯಾರಂಟಿ. ಯಾಕಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಪ್ರಕ್ರಿಯೆ ಶುರುವಾಗಿದ್ದು ಮನೆ ಮನೆ ಸಮೀಕ್ಷೆ ನಡೀತಾ ಇದೆ. ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಹೊಸ ಅರ್ಜಿ ಕಡ್ಡಾಯವಾಗಿದ್ದು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಗೃಹಲಕ್ಷ್ಮಿಯ ಪರಿಶೀಲನೆಯ ಕುರಿತು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಬಯೋಮೆಟ್ರಿಕ್ ಕಡ್ಡಾಯ ಇರುತ್ತೆ. ಮರುಪರಿಶೀಲನೆ ಹಂತದಲ್ಲಿ ಫಲಾನುಭವಿಗಳ ಬಯೋಮೆಟ್ರಿಕ್ ಹಾಗೂ ಫೇಸ್ ಅಥೆಂಟಿಕೇಶನ್ ಅಂದರೆ ಮುಖಛಾಯೆ ದೃಢೀಕರಣ ಪಡೆಯೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದೇ ಉದ್ದೇಶಕ್ಕಾಗಿ ಮೊಬೈಲ್ ಆ್ಯಪ್ ಹಾಗೂ ವೆಬ್ ಪೋರ್ಟಲ್ನ ಅಭಿವೃದ್ಧಿಪಡಿಸಿದ್ದು, ಅವುಗಳ ಅಂತಿಮ ಹಂತದ ಪರಿಶೀಲನೆ ನಡೀತಿದೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನು ವೆರಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಮರುಪರಿಶೀಲನೆ ಪ್ರಕ್ರಿಯೆಗೆ ಚಾಲನೆ ನೀಡಿದೆ. ಅರ್ಹ ಫಲಾನುಭವಿಗಳನ್ನು ಪತ್ತೆ ಹಚ್ಚುವುದಕ್ಕೆ ಮತ್ತು ಅಕ್ರಮಗಳನ್ನು ತಡಿಲಿಕ್ಕೆ ಈಗ ಸರ್ಕಾರ ಮರುಪರಿಶೀಲನೆ ಅಥವಾ ವೆರಿಫಿಕೇಶನ್ಗೆ ಚಾಲನೆಯನ್ನು ನೀಡಿದೆ. ಮನೆ ಮನೆಗಳಿಗೆ ಅಧಿಕಾರಿಗಳು ಬಂದು ನಿಮ್ಮ ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಕೇಶನ್ನ ಪರಿಶೀಲನೆಯನ್ನ ನಡೆಸ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದು ಒಂದು ರೀತಿಯಾದ ಬಹಳ ದೊಡ್ಡ ಮಟ್ಟದ ಚೇಂಜಸ್. ಈ ಒಂದು ಗೃಹಲಕ್ಷ್ಮಿ ಹಣ ದುರ್ಬಳಕೆ ಆಗುತ್ತಿದ್ದು, ಸತ್ತ ಮಹಿಳೆಯರಿಗೂ ಹಾಗೂ ಅರ್ಹರಲ್ಲದವರ ಅಕೌಂಟಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಜಮಾವಾಗುತ್ತಿದ್ದು, ನೂರಾರು ಕೋಟಿ ವ್ಯತ್ಯಾಸ ಆಗ್ತಾ ಇದೆ. ಆ ಮೃತಪಟ್ಟ ಮಹಿಳೆಯರ ಅಕೌಂಟಿಗೆ ಜಮಾವಾಗ್ತಿದ್ದ ಹಣವನ್ನು ಅವರ ಮನೆಯವರು ಪಡಿತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಮಾಹಿತಿ ಸರ್ಕಾರಕ್ಕೆ ಸಿಗುತ್ತಿದೆ. ಹೀಗಾಗಿ ಯೋಜನೆಯ ದುರ್ಬಳಕೆ ತಡೆದು ಅರ್ಹರಿಗೆ ಹಣ ಸೇರುವಂತೆ ಮಾಡುವುದಕ್ಕೆ ಸರ್ಕಾರ ಈ ಯೋಜನೆಯ ಪರಿಷ್ಕರಣೆಗೆ ಮುಂದಾಗಿದೆ. ಅಕ್ರಮ ಹಣ ಸಂದಾಯ ತಡೆಗಟ್ಟೋದಕ್ಕೆ ಇನ್ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಿದೆ. ನೋಡಿ, ಹೊಸ ಅರ್ಜಿಯ ಸಲ್ಲಿಕೆ ಕಡ್ಡಾಯ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಾಗಿ ಅರ್ಜಿ ಸಲ್ಲಿಕೆ ಕಡ್ಡಾಯ ಮಾಡಿದ ಸರ್ಕಾರ ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಅರ್ಹತಾ ಮಾನದಂಡಗಳು ಬಹಿರಂಗಗೊಳಿಸಲಿದೆ. ಹಾಗಿದ್ರೆ ಹೊಸ ಅರ್ಜಿಯಲ್ಲಿ ಏನೇನು ಮಾನದಂಡಗಳಿರುತ್ತೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಏನೇನು ಫಾಲೋ ಮಾಡಬೇಕು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊಸದಾಗಿ ಅರ್ಜಿನ ತಯಾರಿಸಿದೆ. ಹೊಸ ಅರ್ಜಿ ಹಾಗೂ ಅದರಲ್ಲಿರುವಂತಹ ಪ್ರಶ್ನೆಗಳನ್ನ ಸರ್ಕಾರ ಹಾಗೂ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದೆ. ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಪ್ರತಿಯಲ್ಲಿ ಏನೇನು ಪ್ರಶ್ನೆಗಳು ಇರಬಹುದು, ಯಾವೆಲ್ಲ ದಾಖಲೆಗಳು ಕೊಡಬೇಕು ಅಂತ ನೋಡೋದಾದ್ರೆ, ಮನೆಯ ಯಜಮಾನಿ ಯಾರು ಅಂದ್ರೆ ಮನೆಯ ಕಂಪ್ಲೀಟ್ ಜವಾಬ್ದಾರಿಯನ್ನ ಯಾರು ಹೊತ್ತಿದ್ದಾರೆ ಅಂದ್ರೆ ತಾಯಿನೋ, ಹೆಂಡತಿನೋ, ಅಜ್ಜಿನೋ, ದೊಡ್ಡಮ್ಮನೋ, ಈ ರೀತಿ ಮನೆಯ ಜವಾಬ್ದಾರಿಯನ್ನ ಯಾರು ಹೊತ್ತಿರ್ತಾರೋ ಅವರ ಡೀಟೇಲ್ಸ್ ಅನ್ನ ಕೊಡಬೇಕಾಗತ್ತೆ. ಹಾಗೆ ಆಧಾರ್ ಸಂಖ್ಯೆಯ ನಂಬರ್ ಡೀಟೇಲ್ ಅನ್ನ ಕೊಡಬೇಕಾಗತ್ತೆ. ಆಧಾರ್ ನಂಬರ್ ಹಾಗೆ ಅದರಲ್ಲಿರೋ ಡೀಟೇಲ್ಸ್ ಎಲ್ಲವನ್ನ ಕೊಡಬೇಕಾಗತ್ತೆ. ಗಂಡನ ಹೆಸರು, ಊರಿನ ಹೆಸರು ಎಲ್ಲವೂ ಇರುತ್ತೆ, ಅದನ್ನ ನೀವು ಕೊಡಬೇಕಾಗತ್ತೆ. ಹಾಗೆ ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆಯ ವಿವರವನ್ನ ಕೊಡಬೇಕಾಗತ್ತೆ. ಈ ಹಿಂದೆ ಮನೆಯ ಸದಸ್ಯರಿಗೆ ಎಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಾ ಇತ್ತು ಅಂದ್ರೆ, ಒಂದು ಮನೆಯಲ್ಲಿ 2 ರೇಷನ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಾಗಿ ಇದ್ದು ಎಷ್ಟು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅಂತ ಹೇಳಿ ನೀವು ಹೇಳಬೇಕಾಗತ್ತೆ. ಅಷ್ಟೇ ಅಲ್ಲದೆ ಕ್ಯಾಸ್ಟ್, ನೀವು ಯಾವ ಜಾತಿ ಅಂತ ನಿಮ್ಮ ಜಾತಿಯನ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಮನೆಯ ಯಜಮಾನಿ ಪತಿಯ ಹೆಸರು, ಆಧಾರ್ ಸಂಖ್ಯೆ, ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ನೀವು IT ರಿಟರ್ನ್ಸ್ ಏನಾದರೂ ತೆರಿಗೆ ಕಟ್ತಾ ಇದ್ರೆ IT ಪಾವತಿ ಮಾಡ್ತಾ ಇದ್ದೀರಾ, ಹಾಗೆ GST ಪಾವತಿ ಮಾಡ್ತಾ ಇದ್ದೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನ ನೀಡಬೇಕಾಗತ್ತೆ. ಸೊ ಅಲ್ಲಿ ಟಿಕ್ ಮಾರ್ಕ್ಗಳಿರುತ್ತೆ. ಸೊ ನೀವೇನಾದರೂ ಕಟ್ತಾ ಇದ್ರೆ ಅಂದ್ರೆ ನೀವು IT ರಿಟರ್ನ್ಸ್ ಏನಾದರೂ ಪೇ ಮಾಡ್ತಾ ಇದ್ರೆ, GST ಪೇ ಮಾಡ್ತಾ ಇದ್ರೆ ಎಸ್ ಅಂತ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಇಂಟು ಮಾರ್ಕನ್ನು ಹಾಕಬೇಕಾಗತ್ತೆ. ನಂತರದಲ್ಲಿ ನೀವು ಯಾವ ರೇಷನ್ ಕಾರ್ಡನ್ನು ಹೊಂದಿದ್ದೀರಾ ಅಂತ ನೀವು ಮೆನ್ಷನನ್ನು ಮಾಡಬೇಕಾಗತ್ತೆ. APL ಕಾರ್ಡನ್ನು ಹೊಂದಿದರೆ APL ಕಾರ್ಡ್ ಅಂತ ನೀವು ಮೆನ್ಷನನ್ನು ಮಾಡಬೇಕಾಗತ್ತೆ. ಅಥವಾ BPL ರೇಷನ್ ಕಾರ್ಡನ್ನು ಹೊಂದಿದರೆ BPL ರೇಷನ್ ಕಾರ್ಡ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ನೀವು ಅದಕ್ಕಿಂತಲೂ ಕಡಿಮೆಯಾಗಿ ಅಂತ್ಯೋದಯ ಕಾರ್ಡನ್ನು ಹೊಂದಿದರೆ ಅದನ್ನು ಹೇಳಿ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಇದಿಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇದಿಷ್ಟು ಡಾಕ್ಯುಮೆಂಟನ್ನು ನೀವು ಮನೆಗೆ ಅಧಿಕಾರಿಗಳು ಬಂದಾಗ ಸಬ್ಮಿಟ್ ಮಾಡಿದ್ರಿ ಅಂತ ಹೇಳಿದರೆ ಗ್ಯಾರಂಟಿಯಾಗಿ ನಿಮಗೆ ಗೃಹಲಕ್ಷ್ಮಿಯ 33ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾವಾಗುತ್ತೆ. ಇದಾಗಿತ್ತು ಈವರೆಗಿನ ಅಪ್ಡೇಟ್. ಓಕೆ, ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಅನುಕೂಲವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗ್ತಿದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋನಿಗೆ ಸಿಗ್ತೇನೆ. ಅಲ್ಲಿಯವರೆಗೂ ಥ್ಯಾಂಕ್ ಯು.